ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯೊಳಗಡೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಹೆಸರು ತುಂಬ ಮಹತ್ವದ್ದು. ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರು ವಿವರಿಸಿದಂತಹ ಮತ್ತು ತೀರ್ಮಾನಿಸಿದ ನ್ಯಾಯಗಳಿಗಾಗಿ ಕಾನೂನಿನ ಪರಿಭಾಷೆಯನ್ನ ಸರಳಗೊಳಿಸಿ ಜನಸಾಮಾನ್ಯರ ಬಳಿಗೆ ಅದನ್ನು ಒಯ್ದು ಪರಿಚಯಿಸಿ ನೈತಿಕ ಸ್ಥೈರ್ಯ ತುಂಬಿದ ಪರಿಚಾರಕರಾಗಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಸಂವಿಧಾನವನ್ನ ಜನರ ಬಳಿಗೊಯ್ದು ದಣಿವಿಲ್ಲದ ಸಂತನಂತೆ ತಿಳಿವಿನ ಪಡಿ ಹಿಡಿದು ತಿರುಗಿದವರು. ಇಂಥ ಸನ್ಮಾನ್ಯರಾದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ದ ಪೊಲಿಟಿಕ್ ಅನ್ನುವಂತಹ ವೆಬ್ ಜರ್ನಲ್ ಅನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಗರಿಕತೆಯ ಪ್ರಾರಂಭದಿಂದ ಒಂದಲ್ಲ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಪ್ರಿಮಿಟಿವ್ ಕಮ್ಯೂನ್ ಸಿಸ್ಟಮ್, ಆದಿಕಾಲದ ಸಮುದಾಯ ಸಮಾಜಗಳು. ಸ್ಲೇವ್ ಸಿಸ್ಟಮ್, ಗುಲಾಮ್ ಪದ್ಧತಿ. ಫ್ಯೂಡಲ್ ಸಿಸ್ಟಮ್, ಪಾಳೆಗಾರ ಪದ್ಧತಿ. ಡೆಮೊಕ್ರೆಟಿಕ್ ಸಿಸ್ಟಮ್, ಪ್ರಜಾಪ್ರಭುತ್ವ ಸಮಾಜಗಳು. ಸೋಷಲಿಸ್ಟಿಕ್ ಸೊಸೈಟಿ, ಸಮಾಜವಾದಿ ರಾಜಕೀಯ ವ್ಯವಸ್ಥೆ. ಹೀಗೆ ನಾಗರಿಕತೆಯ ಉದ್ದಕ್ಕೂ ಒಂದಲ್ಲ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಇಂದು ಜಗತ್ತಿನಲ್ಲಿ ಬಹುಪಾಲು ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕೀಯವನ್ನು ನಾವು ಕಾಣ್ತೀವಿ. ಕೆಲವು ದೇಶಗಳಲ್ಲಿ ಸಮಾಜವಾದಿ ವ್ಯವಸ್ಥೆಯನ್ನು ನೋಡ್ತೀವಿ, ಮತ್ತೆ ಕೆಲವು ದೇಶಗಳಲ್ಲಿ ರಾಜತ್ವವನ್ನು ನಾವು ಕಾಣ್ತೀವಿ. ಇದು ಒಂದನೇ. ರಾಜಕೀಯ ಅಧಿಕಾರ ಅಂದರೆ ಏನು? ಕಾನೂನುಗಳನ್ನು ರಚನೆ ಮಾಡತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಜಾರಿ ಮಾಡತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ ಮೂರೂ ಅಧಿಕಾರಿಗಳು ಸೇರಿದರೆ ಅದನ್ನು ನಾವು ರಾಜಕೀಯ ಅಧಿಕಾರ ಅಂತ ಕರೀತೀವಿ. ಒಂದು ಕಾಲದಲ್ಲಿ ಈ ರಾಜಕೀಯ ವ್ಯವಸ್ಥೆ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವರು ಸಾಮ್ರಾಟರಾಗಿರ್ಬೋದು, ಚಕ್ರವರ್ತಿಗಳಾಗಿರ್ಬೋದು, ರಾಜ ಮಹಾರಾಜರುಗಳಾಗಿರ್ಬೋದು. ಕ್ರಮೇಣ ಈ ವ್ಯವಸ್ಥೆಗಳು ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಜಾರಿಗೆ ಬಂದಾಗ ಕಾನೂನುಗಳನ್ನು ರಚನೆ ಮಾಡತಕ್ಕಂಥ ಅಧಿಕಾರ ಶಾಸಕಾಂಗಕ್ಕೆ, ಕಾನೂನುಗಳನ್ನು ಜಾರಿ ಮಾಡತಕ್ಕಂಥ ಅಧಿಕಾರ ಕಾರ್ಯಾಂಗಕ್ಕೆ, ಮತ್ತು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ವಹಿಸಲಾಯಿತು. ಈ ರೀತಿ ಅಧಿಕಾರದ ವಿಕೇಂದ್ರೀಕರಣ, ಸಪರೇಷನ್ ಆಫ್ ಪವರ್ಸ್ ಅಂತ ನಾವೇನು ಕರಿತೀವಿ, ಈ ವ್ಯವಸ್ಥೆ ಜಾರಿಗೆ ಬಂತು. ಭಾರತ ದೇಶ 1942ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯವಾಯಿತು. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ನಾವಿಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ, ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಈ ದೇಶದ ಜನರಿಗೆ ನಾವು ನೀಡಿದ್ದೀವಿ. ಪ್ರಜಾಪ್ರಭುತ್ವ ಸಂಸ್ಥೆಗಳು ಅಂತಂದರೆ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದೀವಿ, ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ವಿಧಾನಸಭೆಗಳನ್ನು ಕಟ್ಟಿದ್ದೀವಿ. ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟು, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ಎಂಬ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಇವೆಲ್ಲ ಒಟ್ಟಿಗೆ ಸೇರಿದರೆ ಇವನ್ನು ನಾನು ಪ್ರಜಾಪ್ರಭುತ್ವ ಸಂಸ್ಥೆಗಳು ಅಂತ ಕರೆಯುತ್ತೆ.
ಇದರ ಜೊತೆಗೆ ನಾವು ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ಭೂ ಸುಧಾರಣೆಯನ್ನು ತಂದಿದ್ದೀವಿ, ಕೃಷಿ ಸುಧಾರಣೆಯನ್ನು ತಂದಿದ್ದೀವಿ, ಕೈಗಾರಿಕಾ ಸುಧಾರಣೆಯನ್ನು ತಂದಿದ್ದೀವಿ, ಶೈಕ್ಷಣಿಕ ಸುಧಾರಣೆಯನ್ನು ತಂದಿದ್ದೀವಿ, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತಂದಿದ್ದೀವಿ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದು ದೇಶನ ಮುನ್ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಈ ದೇಶದ ಪ್ರಜೆಗಳಿಗೆ ಅಂದರೆ 136 ಕೋಟಿ ಜನ ನಮ್ಮ ಸಂವಿಧಾನದಲ್ಲಿ ನೀಡಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ಬೋದು, ವಾಕ್ ಸ್ವಾತಂತ್ರ್ಯ ಆಗ್ಬೋದು, ಯಾವುದೇ ಸ್ಥಳದಲ್ಲಿ ನೆಲೆಸುವಂಥ ಸ್ವಾತಂತ್ರ್ಯ ಆಗ್ಬೋದು, ದೇಶದ ಉದ್ದಕ್ಕೂ ಓಡಾಡುವಂಥ ಸ್ವಾತಂತ್ರ್ಯ ಆಗ್ಬೋದು, ವೃತ್ತಿ ಸ್ವಾತಂತ್ರ್ಯ ಆಗ್ಬೋದು, ಧಾರ್ಮಿಕ ಸ್ವಾತಂತ್ರ್ಯ, ಈ ರೀತಿ ಅನೇಕ ಮೂಲಭೂತ ಹಕ್ಕುಗಳನ್ನು ನಾವು ಈ ದೇಶದಲ್ಲಿ ಈ ಜನಸಾಮಾನ್ಯರಿಗೆ ನಾವು ಕೊಟ್ಟಿದ್ದೀವಿ. ಬಹುಪಾಲು ಜನ ಈ ಹಕ್ಕುಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಈ 70 ವರ್ಷಗಳ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಸರಿಸುಮಾರು 3 ದಶಕಗಳ ಕಾಲ ಈ ದೇಶದ ಜನರು ರಾಜಕಾರಣದ ಬಗ್ಗೆ ಮಾತಾಡಿಕೊಂಡ್ರು, ಚರ್ಚೆ ಮಾಡಿದರು, ಸಂವಾದ ಮಾಡಿದರು, ಗೌರವಿಸಿದರು ಮತ್ತು ಪ್ರೀತಿಸಿದರು. ಆದರೆ ಇವತ್ತು ದುರಾದೃಷ್ಟವಶ ರಾಜಕಾರಣ ಅಂತಕ್ಕಂಥದ್ದು, ರಾಜಕೀಯ ಅಂತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳು ಅಂತಕ್ಕಂಥ ಪದಕ್ಕೆ ಒಂದು ತಪ್ಪು ಅರ್ಥನ ನಾವು ಕೊಡ್ತಾ ಇದ್ದೀವಿ. ಯಾರಾದರೂ ಒಬ್ಬರು ಮೋಸ ಮಾಡಿದ್ದಾರೆ ಅಂತಂದರೆ, ತಪ್ಪು ಮಾಡಿದ್ದಾರೆ ಅಂತಂದರೆ ಅವರಿಗೆ ರಾಜಕೀಯ ಮಾಡಬೇಡ ಅಂತಕ್ಕಂಥ ಬೈಗಳನ್ನು ನಾವು ಅಂದರೆ ರಾಜಕೀಯ ಅಂತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಬೈಯುವ ಪದವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ. ರಾಜಕೀಯ ಬಗ್ಗೆ, ರಾಜಕಾರಣದ ಬಗ್ಗೆ ಇವತ್ತು ಈ ರೀತಿಯ ಒಂದು ವ್ಯಾಖ್ಯಾನ ಬರೋದಕ್ಕೆ ಕಾರಣ ಅನೇಕ ಕಾರಣಗಳು. ಮೊದಲನೇದಾಗಿ ನಮ್ಮ ಚುನಾವಣೆಗಳು ಧರ್ಮ, ಜಾತಿ, ಹಣದ ಪ್ರಭಾವಕ್ಕೆ ಸಿಕ್ಕೊಂಡಿವೆ. ಹಾಗಾಗಿ ಅಲ್ಲಿ ಗೆದ್ದು ಬರ್ತಾ ಇರ್ತಕ್ಕಂಥ ಜನ ಈಗ ನಮಗೆ 17ನೇ ಲೋಕಸಭಾ ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ಇರ್ತಕ್ಕಂಥ 542 ಪಾರ್ಲಿಮೆಂಟ್ ಸದಸ್ಯರ ಪೈಕಿ 82% ಕೋಟ್ಯಾಧಿಪತಿ, 36% ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ಕೊಂಡಿರೋರು, ಅದರ ಜೊತೆಗೆ 52% ಸಂಸದರು ಅವರು ಅಫಿಡವಿಟ್ಗಳಲ್ಲಿ ಹೇಳಿಕೊಂಡಂಗೆ ವಂಶ ಪಾರಂಪರ್ಯವಾಗಿ ರಾಜಕೀಯದಿಂದ ಬಂದವರು, ರಿಯಲ್ ಎಸ್ಟೇಟಿಂದ ಬಂದವರು, ಕೈಗಾರಿಕಾ ಉದ್ಯಮಗಳಿಂದ ಬಂದವರು, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಇವತ್ತು ರಾಜಕಾರಣಕ್ಕೆ ಬಂದಿರ್ತಕ್ಕಂಥ. ಇದರ ಪರಿಣಾಮವಾಗಿ ಇವತ್ತು ನಮ್ಮ ದೇಶದಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂದರೆ ಕಟ್ಟುವ ಕೆಲಸ ಅಲ್ಲ, ಧ್ವಂಸ ಮಾಡುವಂಥ ಕೆಲಸ ನಡೀತಾ ಇದೆ. ಪ್ರಜಾಪ್ರಭುತ್ವ ಸುಧಾರಣೆಗಳಲ್ಲ, ಅಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ನಡೀತಾ ಇದೆಯೇ. ಜನರು ತಾವು ಅನುಭವಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. We are dismantling the democratic institutions. We are reversing the process of democratic reforms. We are denying the democratic rights to the people of this country. This is the stage in which we are now living. ಪಾರ್ಲಿಮೆಂಟು, ಅಸೆಂಬ್ಲಿಗಳಲ್ಲಿ ಬಿಲ್ಗಳು ಚರ್ಚೆ ಆಗದೆ ಪಾಸ್ ಆಗ್ತವೆ. ಸರಿಸುಮಾರು 48% ಬಿಲ್ಗಳು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಸರಿಸುಮಾರು 25% ಸಮಯ ಧರಣಿ, ಗದ್ದಲ, ಕೂಗಾಟ, ಕಿರ್ಚಾಟ ಇತ್ಯಾದಿಗಳು ಕಳೀತಾ ಇದ್ದಾರೆ. ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಪಾರ್ಲಿಮೆಂಟಿನ ಒಳಗಡೆ, ಪಾರ್ಲಿಮೆಂಟಿನ ಹೊರಗಡೆ, ಅಸೆಂಬ್ಲಿ ಒಳಗಡೆ,
ಅಸೆಂಬ್ಲಿ ಹೊರಗಡೆ ನಮ್ಮ ನಾಯಕರು ಮಾತಾಡ್ತಕ್ಕಂಥ ಭಾಷೆ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಬಹಳ ಕೀಳು ಮಟ್ಟದ ಭಾಷೆಯನ್ನು, ಅಭಿರುಚಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಅದರ ಜೊತೆಗೆ ಅಪವಿತ್ರ ಮೈತ್ರಿಗಳು, ಅಪವಿತ್ರ ಒಡಂಬಡಿಕೆಗಳು, ಈ ರೀತಿ ಒಂದು ಯುಗಾನೇ ಪ್ರಾರಂಭ ಮಾಡಿದ್ದಾರೆ. ಅಧಿಕಾರಕ್ಕಾಗಿ, ಹಣಕ್ಕಾಗಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಏನನ್ನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ. ತಾತ್ವಿಕ ಬದ್ಧತೆ ಇಲ್ಲ, ನೈತಿಕತೆ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೋವಿಡ್ ಅಂತಕ್ಕಂಥ ಪ್ಯಾಂಡಮಿಕ್ ಸಮಯದಲ್ಲೂ ಕೂಡ ವ್ಯಾಪಕವಾದಂಥ ಭ್ರಷ್ಟಾಚಾರಗಳು ನಮ್ಮ ಮುಂದೆ ಕೇಳಿ ಬರ್ತಾ ಇದೆ. ಇದು ಬಹಳ ದುರಾದೃಷ್ಟಕರ. ಜನರು ಅನೇಕ ರೀತಿಯ ಸಂಕಷ್ಟಗಳಿಗೆ ಒಳಗಾಗಿದ್ದಾರೆ. ಇಂತಹ ಸಮಯದಲ್ಲಿ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿತ್ತು. ಒಂದು ಕ್ರೈಸಿಸ್ ಅನ್ನ ಒಂದು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ಮುಂದಕ್ಕೆ ನಡೆಯಬೇಕಾಗಿತ್ತು. ಅದಾಗಲಿ, ಆ ಕೆಲಸ ಆಗಲಿ. ಇದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣ, ರಾಜಕೀಯ ವ್ಯಕ್ತಿಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ತಾತ್ವಿಕತೆ ಇಲ್ಲದೆ ಇರತಕ್ಕಂಥದ್ದು, ನೈತಿಕತೆ ಇಲ್ಲದೆ ಇರತಕ್ಕಂಥದ್ದು, ಬದ್ಧತೆ ಇರತಕ್ಕಂಥದ್ದು, ಸಂವಿಧಾನದ ಆಶಯಗಳನ್ನು ಮರೆತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಜನರಿಗೆ ರಾಜಕಾರಣ ಅಂದರೆ ತಿರಸ್ಕಾರ, ರಾಜಕೀಯ ಅಂದರೆ ತಿರಸ್ಕಾರ, ರಾಜಕಾರಣಗಳೆಂದೇ ತಾತ್ಸಾರದ ಮನೋಭಾವ ಬೆಳೆಯೋದಕ್ಕೆ ಕಾರಣವಾಗಿದೆ. ಜನರು ಇದರ ಬಗ್ಗೆ ಮಾತಾಡಿಕೊಳ್ಳೋದಕ್ಕೆ ಬೇಸರ ಪಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳನ್ನ ಯಾರೂ ಒಳ್ಳೆಯವರಲ್ಲ, ಎಲ್ಲರೂ ಭ್ರಷ್ಟರು, ಎಲ್ಲರೂ ಜನಪರ ಇಲ್ಲ, ಜನವಿರೋಧಿಗಳು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ ನಮಗೊದಗಿದೆ. ಒಂದು ರೀತಿಯ ಡಿಪೊಲಿಟಿಕಲೈಸೇಷನ್ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ. ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಆಗಿದೆ. ಜನರು ರಾಜಕಾರಣದ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ಮುಂದೆ ಬರಬೇಕು. ದುರಾದೃಷ್ಟವಶಾತ್ ಮಾಧ್ಯಮಗಳು ಕೂಡ ಜನರ ಮನಸ್ಸಲ್ಲಿ ಜನಾಭಿಪ್ರಾಯನ ಮೂಡಿಸುವಲ್ಲಿ, ಒಳ್ಳೆಯ ರಾಜಕೀಯ ಮೌಲ್ಯಗಳನ್ನು ಬಿತ್ತುವುದರಲ್ಲಿ ಸರಿಯಾದಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನರ ಸಮಸ್ಯೆಗಳನ್ನು ಸರ್ಕಾರದಕ್ಕೆ ಗಮನಕ್ಕೆ ತರಬೇಕು, ಸರ್ಕಾರದ ಅತಿರೇಕಗಳನ್ನು ಬಯಲಿಗೆಳಿಬೇಕು, ಜನ ಸಂಸ್ಕೃತಿಯನ್ನು ಬಿಂಬಿಸಬೇಕು. ಮುಗ್ಧ ಜನರನ್ನ ಮಾಧ್ಯಮಗಳು ಕೈ ಹಿಡಿದು ಮುನ್ನಡೆಸಬೇಕು. ದುರಾದೃಷ್ಟವಶಾತ್ ಅನೇಕ ಕಾರಣಗಳಿಗಾಗಿ ಇವತ್ತು ಈ ಕೆಲಸ ನಡೀತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಿಜವಾದಂಥ ರಾಜಕೀಯ ಮೌಲ್ಯಗಳನ್ನು ಬಿತ್ತುವಂಥ ಕೆಲಸ ಆಗಬೇಕು. ನಾವಿಷ್ಟೆಲ್ಲ ಮಾತಾಡಿದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮಗೆ ಜಗತ್ತಿನಾದ್ಯಂತ ಬೆಳವಣಿಗೆಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇ ಲೋಪದೋಷಗಳು ಇದ್ದರೂ ಕೂಡ ಅವುಗಳನ್ನು ಸರಿತಿದ್ದಿ ನಾವು ರಾಜಕಾರಣನ ಮುಂದುವರಿಸಬೇಕಾಗಿದೆ. ನಮಗೆ ಮತ್ತೊಂದು ಆಲ್ಟರ್ನೇಟಿವ್ ಪರ್ಯಾಯ ಅಂತಕ್ಕಂಥದ್ದು ಎಲ್ಲೂ ಕಾಣಿಸ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ತಪ್ಪುಗಳನ್ನು, ಲೋಪದೋಷಗಳನ್ನು, ನ್ಯೂನ್ಯತೆಗಳನ್ನು ಸರಿತಿದ್ದಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉತ್ತಮಗೊಳಿಸಬೇಕಾಗಿದೆ. ಸಜ್ಜನರು ರಾಜಕಾರಣಕ್ಕೆ ಬರುವಂತೆ ಮಾಡಬೇಕಾಗಿದೆ. ರಾಜಕಾರಣದಲ್ಲಿ ನೈತಿಕತೆಯನ್ನು ಬೆಳೆಸಬೇಕಾಗಿದೆ. ರಾಜಕಾರಣಿಗಳಲ್ಲಿ ಒಂದಷ್ಟು ಲಜ್ಜೆ ಬೇಕು. ಲಜ್ಜೆ ಅನ್ನೋದು ಕೂಡ ಒಂದು ಒಳ್ಳೆಯ ಮೌಲ್ಯ. ಇವತ್ತು ಲಜ್ಜೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇಂತಹ ಒಂದು ಸಂದರ್ಭದಲ್ಲಿ ಪಾಲಿಟಿಕ್ ಅಂತಕ್ಕಂಥ ಒಂದು ಆನ್ಲೈನ್ ಪತ್ರಿಕೆ ಇವತ್ತು ತರ್ತಾ ಇರತಕ್ಕಂಥದ್ದು ಬಹಳ ಅವಶ್ಯಕತೆ ಐತೆ ಅಂತ ನಾನು ಭಾವಿಸ್ತೀನಿ. ಆ ಮುಖಾಂತರ ಜನರನ್ನ ಎಚ್ಚರಿಸುವ ಅವಶ್ಯಕತೆ ಇದೆ.
ಆ ಮುಖಾಂತರ ಜನರ ತಿಳುವಳಿಕೆಯನ್ನು ಹೆಚ್ಚಿಸಿ ಜನಾಭಿಪ್ರಾಯನ ಮೂಡಿಸಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಸಿ ಪ್ರಬಲವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಈ ದೇಶದಲ್ಲಿ ನಾವು ಕಟ್ಟಬೇಕಾಗಿದೆ. ಪರ್ಯಾಯ ರಾಜಕೀಯ ಒಂದು ಅವಶ್ಯಕತೆ ನಮಗಿದೆ. ಪರ್ಯಾಯ ಅಂತಕ್ಕಂಥದ್ದಂತಂದರೆ ಪ್ರಜಾಪ್ರಭುತ್ವವನ್ನು ಬಿಟ್ಟು ಬೇರೆ ಇನ್ಯಾವುದೋ ಒಂದು ಪರ್ಯಾಯದ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯಲ್ಲೇ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೋಬೇಕಾಗಿದೆ. ಸಂವಿಧಾನದ ಆಶಯಗಳನ್ನು ನಾವು ಜಾರಿಗೊಳಿಸಬೇಕಾಗಿದೆ. ಆದರೆ ದುರಾದೃಷ್ಟವಶಾತ್ ಇವತ್ತು ಅಂಥ ಕೆಲಸ ನಡೀತಾ ಇಲ್ಲ. ಸಂವಿಧಾನವನ್ನು ಓದುವುದೇ ಇಲ್ಲ, ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ, ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದಿಲ್ಲ. ಇದು ದಿನನಿತ್ಯದ ಸಂಗತಿಯಾಗಿದೆ. ಒಂದು ಕಡೆ ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾರೆ, ಬೆನ್ನಲ್ಲೇ ಅದಕ್ಕೆ ಚೂರಿ ಹಾಕ್ತಾರೆ. ಸಂವಿಧಾನದ ಮೂಲ ಆಶಯಗಳಾದ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದಕ್ಕೆ ನಾವು ಸರಿಯಾದ ರೀತಿ ವ್ಯಾಖ್ಯಾನ ಕೊಡಲೇ ಇಲ್ಲ. ಡೆಮಾಕ್ರಸಿ ಅಂತಂದ್ರೆ ನಾವು 70 ವರ್ಷಗಳಲ್ಲಿ ನಾವು ಏನು ಚಿಂತನೆ ಮಾಡಿದ್ವು ಅಂತಂದ್ರೆ ಕಾಲ ಕಾಲಕ್ಕೆ ಚುನಾವಣೆಗಳನ್ನು ನಡೆಸೋದು, ವಯಸ್ಸಿಗೆ ಬಂದಿರತಕ್ಕಂಥ ಎಲ್ಲರೂ ಮತದಾನ ಹಾಕೋದು, ತಮಗೆ ಇಷ್ಟ ಬಂದವರಿಗೆ ಮತದಾನ ಹಾಕೋದು, ಗೆದ್ದವರು ಸರ್ಕಾರನ ರಚಿಸಿ 5 ವರ್ಷಗಳ ಕಾಲ ಅಧಿಕಾರ ಹೊಂದುವುದು. ಡೆಮಾಕ್ರಸಿ ಅಂದರೆ ನಾವು ಕೇವಲ ಇಷ್ಟನ್ನು ಮಾತ್ರ ಚರ್ಚೆ ಮಾಡಿ. ಆದರೆ ಭಾರತದ ಸಂವಿಧಾನದಲ್ಲಿ ಡೆಮಾಕ್ರಸಿ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ, ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಷಿಯಲ್ ಡೆಮಾಕ್ರಸಿ. ನಾವು ಆರ್ಥಿಕ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದರ ಜೊತೆಗೆ ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಒಂದಕ್ಕೊಂದು ನಿಕಟ ಸಂಬಂಧವಿದೆ. ಅದು ಸಮೀಕರಿಸಬೇಕಾಗಿರ್ತಕ್ಕಂಥ ಒಂದಷ್ಟು. ದೇರ್ ಈಸ್ ನೀಡ್ ಟು ಲಿಂಕ್ ದಿ ಪೊಲಿಟಿಕಲ್ ಡೆಮಾಕ್ರಸಿ, ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಷಿಯಲ್ ಡೆಮಾಕ್ರಸಿ, ವಿಚ್ ವಿ ಹ್ಯಾವ್ ಫೇಲ್ಡ್ ಟು ಡೂ. ಕಳೆದ ವರ್ಷ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಭಾವನಾತ್ಮಕ ವಿಷಯಗಳಿಗೆ ಮಹತ್ವ ಕೊಟ್ಟಿವೆ ಹೊರತು ಬದುಕಿನ ವಿಷಯಕ್ಕೆ ಚರ್ಚೆಗೆ ಮಹತ್ವ ಕೊಡಲಿಲ್ಲ. ರೈತರ ಸಂಕಷ್ಟನ ನಾವು ಚರ್ಚೆ ಮಾಡಲಿಲ್ಲ, ಕಾರ್ಮಿಕರ ಸಂಕಷ್ಟನ ನಾವು ಚರ್ಚೆ ಮಾಡಲಿಲ್ಲ, ನಿರುದ್ಯೋಗದ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ಭಾವನಾತ್ಮಕ ವಿಷಯಗಳ ಬಗ್ಗೆ ನಾವು ಮತಕ್ಕೆ ಹೋದ್ವಿ, ಚುನಾವಣೆಗಳಿಗೆ ಹೋದ್ವಿ. ಇದು ದುರಾದೃಷ್ಟಕರ. ಹಾಗಾಗಿ ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಒಟ್ಟೊಟ್ಟಿಗೆ ಮುನ್ನಡೆಯಬೇಕು, ಒಟ್ಟೊಟ್ಟಿಗೆ ಚರ್ಚೆ ಆಗಬೇಕು. ಒಂದಕ್ಕೆ ಮತ್ತೊಂದು ನಾವು ಸಂಬಂಧ ಕಲ್ಪಿಸಿ ನೋಡಬೇಕಾಗಿದೆ. ಅಂತಹ ಒಂದು ವ್ಯಾಖ್ಯಾನ, ಅಂತಹ ಒಂದು ದೃಷ್ಟಿಕೋನ, ಅಂತಹ ಒಂದು ಜನಾಭಿಪ್ರಾಯ ಇವತ್ತು ನಾವು ಜನಸಾಮಾನ್ಯರಲ್ಲಿ ಬಿತ್ತಬೇಕಾಗಿದೆ. ಅದೇ ರೀತಿ ನಾವು ಜಾತ್ಯತೀತ ಅಂತಂದಾಗ ಎಲ್ಲ ಧರ್ಮಗಳನ್ನು ಸಮನಾಗಿ ನೋಡೋದು, ಜಾತ್ಯತೀತ ಅಂತಕ್ಕಂಥದ್ದು ನಾವೆಲ್ಲರೂ ಚರ್ಚೆ ಮಾಡಿದ್ದು, ಅರ್ಥೈಸಿದ್ದು. ಆದರೆ ಜಾತ್ಯತೀತ ಅಂದರೆ ಅದಲ್ಲ. ಸಪರೇಷನ್ ಆಫ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್ ಈಸ್ ಸೆಕ್ಯುಲರಿಸಮ್. ಸ್ಟೇಟ್ ಶೆಲ್ ನಾಟ್ ಹ್ಯಾವ್ ಇಟ್ಸ್ ಓನ್ ರಿಲಿಜನ್ ಈಸ್ ಸೆಕ್ಯುಲರಿಸಮ್. ಸರ್ಕಾರ ಮಾಡ್ತಕ್ಕಂಥ ಕಾನೂನುಗಳು, ನಿಯಮಗಳು, ಕಾರ್ಯಕ್ರಮಗಳು, ಯೋಜನೆಗಳು ಯಾವುದೇ ಧರ್ಮದ ಫರ್ಮಾನುಗಳಿಗೆ ಅಡಿಯಾಳ ಆಗಿಡಕೂಡದು. ಅದು ಜನಪರವಾಗಿರಬೇಕು. ಇಡೀ ದೇಶದ ಎಲ್ಲ ಧರ್ಮದ, ಜಾತಿಯ, ಭಾಷೆಯ, ಪ್ರದೇಶದ ಜನರನ್ನ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಜಾತ್ಯತೀತ ವ್ಯವಸ್ಥೆ. ಆದರೆ ನಾವು ಈ ಕೆಲಸ ಮಾಡಲಿಲ್ಲ. ದುರಾದೃಷ್ಟವಶಾತ್ ಇವತ್ತು ಎಂತಹ ಬೆಳವಣಿಗೆ ಅಂತಂದ್ರೆ, ಸಪರೇಷನ್ ಆಫ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್ ಈ ಸೆಕ್ಯುಲರಿಸಮ್ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದ ಮೇಲೂ ಕೂಡ ಇವತ್ತು ಹೆಚ್ಚು ಹೆಚ್ಚು ಧರ್ಮಗುರುಗಳು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. MLAಗಳಾಗ್ತಾ ಇದ್ದಾರೆ, MP ಗಳಾಗ್ತಾ ಇದ್ದಾರೆ, ಮಂತ್ರಿಗಳಾಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಇದು ದುರಾದೃಷ್ಟವಶಾತ್. ಧರ್ಮ ಜಾತ್ಯತೀತ ಅನ್ನೋದು ಧರ್ಮ ವಿರೋಧಿ ಅಲ್ಲ. ಆದರೆ ಧರ್ಮನ ರಾಜಕಾರಣದಿಂದ ಪ್ರತ್ಯೇಕಗೊಳಿಸಬೇಕಾಗಿರ್ತಕ್ಕಂಥ ಬಹುದೊಡ್ಡ ಕೆಲಸ ಇವತ್ತು ನಡೆಯಬೇಕಾಗಿದೆ.
ಈ ದಿಕ್ಕಿನಲ್ಲಿ ಇವತ್ತು ಮಾಧ್ಯಮಗಳು ಚರ್ಚೆ ಮಾಡಬೇಕಾಗಿದೆ, ಜನರ ತಿಳುವಳಿಕೆಯನ್ನು ಹೆಚ್ಚಿಸಬೇಕಾಗಿದೆ. ಅದೇ ರೀತಿ ನಾವು ಸಾಮಾಜಿಕ ನ್ಯಾಯ ಅಂದರೂ ಕೂಡ ಇದೇ ರೀತಿ ನಾವು ತಪ್ಪು ಅರ್ಥೈಸ್ತೀವಿ. ಸಾಮಾಜಿಕ ನ್ಯಾಯ ಅಂದರೆ ಮೀಸಲಾತಿ, ಮೀಸಲಾತಿ ಅಂದರೆ ಸಾಮಾಜಿಕ ನ್ಯಾಯ ಅಲ್ಲ. ರಿಸರ್ವೇಷನ್ is only a part of social justice. Reservation alone is not social justice. ಸಾಮಾಜಿಕ ನ್ಯಾಯ ಅಂದರೆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು. ರೈತರಿಗೆ ಅನ್ಯಾಯ ಆಗಿದೆ, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ, ಜೀವಮಾನದೆಲ್ಲ ದುಡಿದು ವಯಸ್ಸಿಗೆ ಬಂದಿರತಕ್ಕಂಥ ವೃದ್ಧರಿಗೆ ಅನ್ಯಾಯ ಆಗ್ತಾ ಇದೆ, ಯಾವುದೇ ತಪ್ಪು ಮಾಡದೆ ವಿಕಲಚೇತನರಾದಾಗ ಅವರನ್ನು ನ್ಯಾಯ ಕೊಡಿಸಬೇಕಾಗಿದೆ. ಇವೆಲ್ಲವನ್ನು ಸೇರಿಸಿದರೆ ಮಾತ್ರ ಅದು ಸಾಮಾಜಿಕ ನ್ಯಾಯ ಆಗ್ತಕ್ಕಂಥದ್ದು. ಸಮಾಜದ ಯಾವುದೇ ಜನವಿಭಾಗ ಅನ್ಯಾಯಕ್ಕೆ ಒಳದಾಗ, ಶೋಷಣೆಗೆ ಒಳದಾಗ, ದಬ್ಬಾಳಿಕೆಗೆ ಒಳದಾಗ, ಮೂಲ ಸೌಕರ್ಯಗಳಿಂದ ವಂಚಿತರಾದಾಗ ಅವರ ನೆರವಿಗೆ ಹೋಗ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಆದರೆ ಕಳೆದ 70 ವರ್ಷಗಳಲ್ಲಿ ನಾವು ಈ ಕೆಲಸ ಮಾಡಲಿಲ್ಲ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬಹಳ ದೊಡ್ಡ ಪಾತ್ರ ಇದೆ. ಮಾಧ್ಯಮಗಳು ಈ ದಿಕ್ಕಿನಲ್ಲಿ, ನಾನು ಇವತ್ತೊಂದು ಪತ್ರಿಕೆಯನ್ನು ನೋಡ್ತಾ ಇದ್ದೆ, 12 ಪುಟ ಇದೆ. ಆ 12 ಪುಟದಲ್ಲಿ 5.5 ಪೇಜ್ ಅಡ್ವರ್ಟೈಸ್ಮೆಂಟ್ ಇದೆ. ಉಳಿದಂಥ 6.5 ಪೇಜ್ನಲ್ಲಿ ಸರಿಸುಮಾರು 2 ಪೇಜ್ ಮಾತ್ರ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಿದ್ದೆ. ಮಿಕ್ಕಿದ್ದೆಲ್ಲನೂ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಎಲ್ಲ ಪತ್ರಿಕೆಗಳ ದುಸ್ಥಿತಿ ಹಿಂಗಾಗಿದೆ. ಹಾಗಾಗಿ ನಾನು ಆಗಲೇ ಹೇಳಿದಂಗೆ ಮಾಧ್ಯಮಗಳು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಸರ್ಕಾರದ ಅತಿರೇಕಗಳನ್ನು ಬಯಲಿಗೆಳೆಯಬೇಕು. ಜನ ಸಂಸ್ಕೃತಿಯನ್ನು ಬಿಂಬಿಸಬೇಕು. ಜನಸಾಮಾನ್ಯರ ಜೊತೆ ಸಂವಾದ ನಡೆಸಬೇಕು. ಮುಗ್ಧ ಜನರನ್ನ ಕೈ ಹಿಡಿದು ಮುನ್ನಡೆಸಬೇಕಾಗಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಮಾಧ್ಯಮಗಳ ಮೇಲಿದೆ. ಈ ಪಾಲಿಟಿಕ್ ಅಂತಕ್ಕಂಥ ಒಂದು ಪತ್ರಿಕೆ ಈ ಕೆಲಸ ಮಾಡಲಿ, ಜನಸೇವೆ ಈ ಮುಖಾಂತರ ಮಾಡಲಿ, ನಿಜವಾದಂಥ ಒಂದು ಪರ್ಯಾಯದ ರಾಜಕೀಯ ವ್ಯವಸ್ಥೆ ಮತ್ತು ಮೌಲ್ಯಗಳನ್ನು ಕಟ್ಟೋದಕ್ಕೆ ಸಹಾಯ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಈ ಎಲ್ಲ ಕಾರಣಕರ್ತರಿಗೆ ಅಭಿನಂದಿಸಿ ಈ ಪತ್ರಿಕೆ ಯಶಸ್ವಿಯನ್ನು ಕಾಣಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿಟ್ಲರ್ನ ಕಾಲದೊಳಗಡೆ ಮನುಕುಲದ ಗಾಯಗಳನ್ನ ಕಂಡಂತಹ ಕವಿ ಬ್ರೆಕ್ಟ್ ಹೇಳ್ತಾನೆ, ಅತ್ಯಂತ ಕೆಟ್ಟ ನಿರಕ್ಷರಸ್ಥ ಅಂದರೆ ರಾಜಕೀಯ ನಿರಕ್ಷರಸ್ಥ. ಆತನಿಗೆ ಕೇಳಿಸೋದಿಲ್ಲ, ಆತ ಮಾತಾಡೋದಿಲ್ಲ. ಬದುಕಿನ, ಚಪ್ಪಲಿಯ, ತರಕಾರಿಯ, ಮೀನಿನ, ಹಿಟ್ಟಿನ, ಬಾಡಿಗೆಯ, ಔಷಧಿಯ ಎಲ್ಲದರ ಬೆಲೆ ನಿರ್ಧಾರ ಆಗೋದು ರಾಜಕೀಯ ನಿರ್ಧಾರಗಳ ಮೇಲೆ ಅನ್ನೋದೇ ಅವನಿಗೆ ಅರ್ಥ ಆಗಿರೋದಿಲ್ಲ. ಪಿ ಲಂಕೇಶ್ ಹೇಳ್ತಾರೆ, ಭಾರತದ ಮಧ್ಯಮ ವರ್ಗದ ಮೈಮೆರವು ಚಾರಿತ್ರಿಕ ಅನಾಹುತಗಳನ್ನು ಉಂಟು ಮಾಡುತ್ತದೆ ಅಂತ. ಈ 2 ಎಚ್ಚರಿಕೆಗಳನ್ನು ನೆನಪಿಸುವಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಜನಪ್ರಜ್ಞೆಯು ರಾಜಕೀಯ ಪ್ರಜ್ಞೆಯಾಗಿ ಬೆಳೆಯಬೇಕಾದಂತಹ ಅಗತ್ಯವನ್ನ ತಿಳಿಸಿದರು. ಅವರಿಗೆ ದಿ ಪೊಲಿಟಿಕ್ ಬಳಗದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.